ನಿಮಗಿದು ಗೊತ್ತೇ, ಶಾಂತಿಪೂರ್ಣ ಜೀವನಕ್ಕಾಗಿ ನಾವು ತ್ರಿಮೂರ್ತಿಗಳ ಸೂತ್ರವನ್ನು ಅನುಸರಿಸಬೇಕು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿಕೊಂಡಂಥ ಶ್ರೀ ಮಹಾವಿಷ್ಣು ಬ್ರಹ್ಮಾಂಡದ ನಿರ್ವಹಣೆಯ ಜೊತೆ ಸೃಷ್ಟಿ ಮತ್ತು ಲಯದ ಕೆಲಸ ಭಾರವೆನಿಸಿದಾಗ ಮಾನಸ ಪುತ್ರನಾದಂಥ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಆತನಿಗೆ ಲಯ ಮತ್ತು ಸೃಷ್ಟಿಯ ಕೆಲಸವನ್ನು ವಹಿಸಿಕೊಡ್ತಾನೆ. ಅದೇ ರೀತಿ ಬ್ರಹ್ಮದೇವರು ಸೃಷ್ಟಿ ಮತ್ತು ಲಯದ ಕೆಲಸ ಭಾರವೆನಿಸಿ ಮಾನಸ ಪುತ್ರನಾದಂಥ ಶಿವನನ್ನು ಸೃಷ್ಟಿ ಮಾಡಿ ಆತನಿಗೆ ಲಯದ ಕೆಲಸವನ್ನು ವಹಿಸಿಕೊಡ್ತಾರೆ. ಈ ವಿಚಾರ ಭಾಗವತದಲ್ಲಿ ಬರುತ್ತೆ, ತಾವು ತಿಳಿದುಕೊಂಡಿರ್ಬೋದು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ವಿಚಾರವಿದೆ. ಒಮ್ಮೆ ಮಹಾವಿಷ್ಣು ತನ್ನ ಮಾನಸ ಪುತ್ರನಾದಂಥ ಬ್ರಹ್ಮನಿಗೆ ಲಯ ಮತ್ತು ಸೃಷ್ಟಿಯ ಕೆಲಸವನ್ನು ವಹಿಸಿಕೊಟ್ಟ ನಂತರ ಅದರಲ್ಲಿ ತಲೆ ತೂರಿಸಲಿಲ್ಲ. ಅದೇ ರೀತಿ ಬ್ರಹ್ಮದೇವರು ಕೂಡ ತನ್ನ ಮಾನಸ ಪುತ್ರನಾದಂಥ ಶಿವನಿಗೆ ಲಯದ ಕೆಲಸ ವಹಿಸಿದ ನಂತರ ಅದರಲ್ಲಿ ತಲೆ ಹಾಕಲಿಲ್ಲ. ಅದೇ ರೀತಿ ತಂದೆಯ ಕೆಲಸದಲ್ಲಿ ಮೂಗು ತೋರಿಸಲಿಲ್ಲ. ಶಿವನು ಅಷ್ಟೇ, ತನ್ನ ತಂದೆಯ ಕೆಲಸದಲ್ಲಿ ಮತ್ತು ತಾತನ ಕೆಲಸದಲ್ಲಿ ಎಂದಿಗೂ ಮೂಗು ತೋರಿಸಲಿಲ್ಲ. ಅದೇ ರೀತಿ ಒಮ್ಮೆ ವಿಶ್ವಾಸದಿಂದ ಒಬ್ಬರಿಗೆ ನಾವು ಕೆಲಸವನ್ನು ವಹಿಸಿಕೊಟ್ಟ ನಂತರ ಯಾವುದೇ ಕಾರಣಕ್ಕೂ ನಾವು ಅದರಲ್ಲಿ ತಲೆ ಹಾಕಬಾರ್ದು. ನಾವು ವಹಿಸಿಕೊಟ್ಟಂಥ ಕೆಲಸಗಳಲ್ಲಿ ಸಮಸ್ಯೆಗಳುಂಟಾಗಿ ಅವರು ಪರಿಹಾರಗಳನ್ನು ಕೇಳಿದಾಗ ಮಾತ್ರ ಅದನ್ನು ಪರಿಹಾರ ಸೂಚಿಸಬೇಕು, ಅನ್ಯಥಾ ನಾವು ಅದರಲ್ಲಿ ತಲೆ ಹಾಕಬಾರ್ದು. ಇದು ಶಾಂತಿಮಯ ಜೀವನಕ್ಕಾಗಿರುವ ತ್ರಿಮೂರ್ತಿಗಳ ಸೂತ್ರ ಎಂದು ಹೇಳುತ್ತಾ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.